fish fry. I'm a big fan of Prabhas. So that Prabhas movie ಯಾವುದೇ ನಮ್ಮ ಮಮ್ಮಿ ನೋಡ್ರಿ ಇಲ್ಲೇ ಫಿಶ್ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ಯಾ? ಅದೆಲ್ಲ ಕಟ್ ಮಾಡಬೇಡ. ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದಾರೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಅಂತೂ ಮಾಡ್ತಿಲ್ಲ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನನ್ನ ಕೂಡ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಡೇ ವ್ಲಾಗ್. ಗೊತ್ತಲ್ಲ, ನಮಗೆ ಸಂಡೇ ವರ್ತೂರ್ ಸಂತೆ ಇರುತ್ತೆ. ಸೊ ಬೆಳಗ್ಗೆನೇ ಹೋಗಿ ತರಕಾರಿ ತಗೊಬಂದಿದ್ದಾಯ್ತು. ಬೆಳಗ್ಗೆ ಅಂದರೆ 6 ಗಂಟೆಗೇನೋ 7 ಗಂಟೆಗೇನೋ ಅಂತ ಅಂದ್ಕೋಬೇಡಿ. ಅಂದರೆ ಸಂತೆ ಸ್ಟಾರ್ಟ್ ಆಗೋದೆ 7:30 ಸೊ ನಾವು ಹೋಗಿದ್ದಂತೂ ಯೂಶ್ವಲಿ ನಾವು 8:30 ಹೋಗ್ತಿದ್ವಿ. ಬಟ್ ಇವತ್ತಂತೂ ಲೇಟ್ ಆಯಿತು. ಬಿಕಾಸ್ ಸ್ವಲ್ಪ ಅಂದರೆ ಇದು ಕೋಲ್ಡ್ ಕಾಫ್ ಆಗಿತ್ತಲ್ವ, ಸಿರಪ್ ಕುಡಿದು ಮಲಗಿದ್ನ, ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟೈತೆ. ಸೊ ಹಾಗಾಗಿ ಲೇಟ್ ಆಯಿತು. ಲೇಟಾಗಿ ಎದ್ವಿ ಆ್ಯಂಡ್ ಲೇಟಾಗಿ ಹೋಗಿ ತರಕಾರಿ ತೊಗೊಬಂದ್ಬಿಟ್ಟು ಇನ್ನು ಬ್ರೇಕ್ಫಾಸ್ಟ್ ಏನಾದರೂ ಒಂದು ಮಾಡ್ಕೊಂಡು ತಿಂದ್ಬಿಟ್ಟು ಇವಾಗ ನಾವು 3 ಜನ ರೆಡಿ ಆಗ್ತಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಕಲ್ಕಿ ಮೂವಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ರಿಲೀಸ್ ಆದಾಗಿಂದ ಕೇಳ್ತಾ ಇದ್ದೀನಿ ಕರ್ಕೊಂಡೋಗಿ ಅಂತ. ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ನಾವು ಹೋಗ್ತಿರೋದು ಬಂದು ವೈಟ್ ಫೀಲ್ಡ್ ನೆಕ್ಸಸ್ ಫೋರಮ್ ಮಾಲು. ಇನ್ನು ನಮಗೂ ನಿಯರ್ ಆಗುತ್ತಲ್ಲ, ಸೊ ಅಲ್ಲೇ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ 12:55ಗೆ ಶೋ ಇದೆ. 1 o'clockಗೆ ಕರೆಕ್ಟು ಹೋಗ್ಬೇಕಲ್ಲಿ. ನಾವು ಫಾಸ್ಟಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇನ್ನು ಈ ಟ್ರಾಫಿಕಲ್ಲಿ ಹೋಗೋಷ್ಟಲ್ಲೇ 10 ಮಿನಿಟ್ಸ್ ಲೇಟ್ ಆಯಿತು. ಶೋ ಸ್ಟಾರ್ಟ್ ಆಗಿತ್ತು. ಸೊ ಕರೆಕ್ಟಾಗಿ ನಾವು ಪ್ರಭಾಸ್ ಎಂಟ್ರಿಗೆ ಹೋದ್ವಿ. ಸೊ ನಾವು ಕರೆಕ್ಟಾಗಿ ಎಂಟ್ರಿ ಕೊಟ್ಟಿದ್ದೆ. ಪ್ರಭಾಸ್ ಎಂಟ್ರಿ ಕೊಟ್ಟಾಗ ಅಂದರೆ ಅಷ್ಟು ಆಲ್ರೆಡಿ 10 ಮಿನಿಟ್ಸ್ ಲೇಟೇ ಆಗೋಯ್ತು. ಆ್ಯಕ್ಚುಲಿ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಪ್ರಭಾಸ್. ಮೂವಿ ಬಗ್ಗೆ ರಿವ್ಯೂ ಕೇಳಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಲಾಸ್ಟಲ್ಲಿ ಹೇಳಿದ್ದೀನಿ. ವಿಡಿಯೋ ಎಂಡಿಂಗಲ್ಲಿರುತ್ತೆ. ಇನ್ನು ನಮ್ಮ ಮಕ್ಕಳು ಕೂಡ ನಿದ್ದೆ ಮಾಡಿಲ್ಲ. ಮೂವಿ ಅಂತೂ ಚೆನ್ನಾಗಿ ನೋಡಿದ್ರು. ಸೊ ಮೂವಿ ನೋಡಾದ್ಮೇಲೆ ಇನ್ನು ಮಾಲ್ ಒಳಗಡೆ ಬಂದ್ವಿ. ಇನ್ನು ನಮ್ಮ ಹಸ್ಬೆಂಡು ಮಾಲೆಲ್ಲ ನೋಡೋಕೆ ಅಷ್ಟು ಟೈಮ್ ಇಲ್ಲ, ನೋಡಿರೋ ಮಾಲೆಲ್ಲ ಬಾ ಹೋಗೋಣ ಅಂತ ಹೇಳ್ತಿದ್ರು. ಇನ್ನು ನಮ್ಮ ಮಕ್ಕಳಂತೂ ಐಸ್ ಕ್ರೀಮ್ ಕೊಡಿಸು ಅಂತ ಆಟ ಮಾಡ್ತಿದ್ರು. ಇನ್ನು ಐಸ್ ಕ್ರೀಮ್ ಕೊಡಿಸ್ದೆ. ಐಸ್ ಕ್ರೀಮ್ ತಿಂದ್ಕೊಂಡು ಸ್ವಲ್ಪ ಹಂಗೆ ವಾಕ್ ಮಾಡಿ ಒಂದು 5 ಮಿನಿಟ್ಸ್ ಅಷ್ಟೇ ಮಾಲಲ್ಲಿ ಸ್ಪೆಂಡ್ ಮಾಡಿದ್ವಿ. ಇನ್ನು ರಿಟರ್ನ್ ಅಂತೂ ಮನೆಗೆ ಬಂದುಬಿಟ್ವಿ. ಈ ಮಾಲಲ್ಲಂತೂ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಸ್ ಇದೆ. ಇನ್ನೇನಿರುತ್ತೆ ನೋಡೋಕ್ಕೆ ಅಂತ ಹೇಳಿಬಿಟ್ಟು ಮನೆಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಾನೇನಾದರೂ ಸ್ವಲ್ಪ ಮನೇಲಿ ಬೋರ್ ಆಗ್ತಿದೆ ಏನಾದರೂ ಅಂತಂದರೆ ಮಾತ್ರ ಈ ಮಾಲ್ಗೆ ಮಕ್ಕಳನ್ನ ಕರ್ಕೊಂಬರ್ತಾ ಇರ್ತೀನಿ. ಆಮೇಲೆ ಮಾಲ್ಸ್ಗೆ ಬಂದರೆ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸುಮ್ಮನೆ ಮನಿ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕೂಡ ಸ್ವಲ್ಪ ಮಾಲ್ಸ್ಗೆ ಬರೋದು ತುಂಬ ಅವಾಯ್ಡ್ ಮಾಡ್ತೀನಿ. ಆಮೇಲೆ ಇನ್ನು ಮಳೆ ಕೂಡ ಬಂದು ಸ್ಟಾಪ್ ಆಗಿದೆ. ಇನ್ನು ಮನೆಗಂತೂ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಹಸ್ಬೆಂಡ್ 1 kg ಫಿಶ್ ತೊಗೊಬಂದಿದ್ರು. ಸೊ ಅದನ್ನ ಫಿಶ್ ಫ್ರೈ ಮಾಡು ಅಂತ ಹೇಳಿದ್ರು. ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಫಿಶ್ ಫ್ರೈ ಮಸಾಲೆ ಹೇಗೆ ಪ್ರಿಪೇರ್ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸು, ಆಮೇಲೆ ಜೀರಿಗೆ, 2 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಖಾರಕ್ಕೆ ಇಲ್ಲಿ ನಾನು ಸ್ವಲ್ಪ ಗುಂಟೂರು ಚಿಲ್ಲಿ, ಆಮೇಲೆ ಬ್ಯಾಡಗೆ ಚಿಲ್ಲಿನ ಹಾಕ್ಕೊತಾ ಇದ್ದೀನಿ. ಗುಂಟೂರು ಚಿಲ್ಲಿ ಇದು ಅಷ್ಟೊಂದು ಖಾರ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಆಮೇಲೆ ಮೆಣಸು ಕೂಡ ತುಂಬ ಖಾರ ಇರುತ್ತಲ್ಲ, ಸೊ ನೋಡಿ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿ, ಆಮೇಲೆ ಸ್ವಲ್ಪ ಹುಣಸೆನ್ನ ನೆನೆಸಿಟ್ಕೊಂಡಿರಬೇಕು. ನೆನೆಸಿಟ್ಟಿರೋ ಹುಣಸೆನ್ನ ಇದರಲ್ಲಿ ಹಾಕ್ಕೊಂಡು ಎಷ್ಟು ಫೈನ್ ಆದರೆ ಅಷ್ಟು ಫೈನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿ ಆಮೇಲೆ ಒಗ್ಗರಣೆ ಹಾಕೊಳ್ಳೋಣ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಡಾಯಿಗೆ. ಸೊ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು, ಆಮೇಲೆ ನಾವು ಗ್ರೈಂಡ್ ಮಾಡಿರೋ ಆ ಪೇಸ್ಟ್ನ ತಗೊಂಡು ಇದರಲ್ಲಿ ಹಾಕ್ಕೊಂಡು ಜಸ್ಟ್ ಒಂದು 2 ಮಿನಿಟ್ಸ್ ಸಿಮ್ಮಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ದಿನ ನಾವು ಅದನ್ನು ಸ್ಟೋರ್ ಮಾಡ್ಕೋಬೋದು. ಸೊ ಇದನ್ನಂತೂ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಪ್ ಟು ನಾವು 1 ಮಂತ್ ತನಕ ಸ್ಟೋರ್ ಮಾಡ್ಕೋಬೋದು. ಈ ಥರ ಮಸಾಲ ಪೇಸ್ಟ್ ಒಂದು ರೆಡಿ ಇದ್ದರೆ ನಮ್ಗೆ ಯಾವಾಗ ಬೇಕೋ ಆವಾಗ ಫಿಶ್ ಫ್ರೈ ಮಾಡ್ಕೊಂಡು ತಿನ್ಬೋದು. ಸೊ ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಫಿಶ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ ತಣ್ಣಗಾಗಿದೆ. ಇವಾಗ ಫಿಶ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಫಿಶ್ ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಈ ಮಸಾಲ ಪೇಸ್ಟ್ನ ಫಿಶ್ಗೆಲ್ಲ ನೀಟಾಗಿ ಕೈಯಲ್ಲೇ ನಾವು ಈ ಥರ ಅಪ್ಲೈ ಮಾಡ್ಕೋಬೇಕು. ಒಂದೊಂದು ಫಿಶ್ಗೆ ಈ ಥರ ಕೈಯಲ್ಲೇ ನೀಟಾಗಿ ಮಸಾಲ ಪೇಸ್ಟ್ನ ಅಪ್ಲೈ ಮಾಡಿಕೊಂಡ್ರೆ ಆವಾಗ ನಮಗೆ ಎಲ್ಲ ಫಿಶ್ಗೂ ನೀಟಾಗಿ ಮಸಾಲೆ ಅನ್ನೋದು ಅಂಟ್ಕೊಳ್ಳುತ್ತೆ. ಆಮೇಲೆ ಇವಾಗ ನಾನು ಇದೆಲ್ಲ ಬೇರೆ ಬೌಲಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಸೊ ಎಲ್ಲ ಫಿಶ್ಗೂ ಇದೇ ಥರ ಅಪ್ಲೈ ಮಾಡಿಕೊಂಡು
ನಾನು ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದು ಫ್ರೀಝರಲ್ಲಿ ಇಟ್ಕೊಂಡು ಒಂದು 2 ಅವರ್ಸ್ ಮ್ಯಾರಿನೇಟ್ ಮಾಡ್ಕೊತೀನಿ. ಮಿಕ್ಕಿರೋ ಮಸಾಲೆ ಪೇಸ್ಟ್ನ ಈ ಥರ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಸೊ ಅದು ಅಪ್ ಟು ನಾವು 1 ಮಂತ್ ತನಕ ಆರಾಮಾಗಿ ಯೂಸ್ ಮಾಡ್ಬೋದು. ಇವಾಗ ಈ ಫಿಶ್ನ 2 ಅವರ್ಸ್ ಮ್ಯಾರಿನೇಟ್ ಮಾಡಿ ಆಮೇಲೆ ಫಿಶ್ ಫ್ರೈ ಮಾಡ್ಕೊಳ್ಳೋಣ. ಸೊ ಅಷ್ಟರಲ್ಲಿ ನಾನು ಇಲ್ಲಿ ಸೊಪ್ಪಿನ ಸಾರಿಗೆ ಅಂತ ಹೇಳಿ ಬೇಯಿಸ್ಕೊಂಡಿದ್ದೆ. ಸೊ ಇದನ್ನೆಲ್ಲ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಅದರಲ್ಲಿರೋ ನೀರೆಲ್ಲ ಸ್ವಲ್ಪ ಸೈಡಿಗೆ ತೆಗೆದ್ಬಿಟ್ಟು ಈ ಥರ ಮಸಗುತ್ತಿಯಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊತೀನಿ. ನಾನು ಯಾವಾಗಲೂ ನಮ್ಮ ಆಂಧ್ರ ಸ್ಟೈಲಲ್ಲಿ ಈ ಥರ ಮಸೊಪ್ಪು ಅಂತ ಹೇಳ್ತೀವಲ್ಲ, ಸೊಪ್ಪಿನ ಸಾರು ಈ ಥರ ಮಾಡ್ಕೊತೀವಿ. ನಮ್ಮ ಮನೇಲಂತೂ ತುಂಬ ಇಷ್ಟ ಇದು ನಾನು ಅನ್ನಕ್ಕೆ ಮಾಡ್ಕೊತಾ ಇದ್ದೀನಿ. ಆಮೇಲೆ ವೆದರ್ ತುಂಬ ಕೂಲಾಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಶುಂಠಿ ಟೀನ ಮಾಡಿಕೊಂಡೆ. ನಾನು ಯಾವಾಗಲೂ ವೆದರ್ ಕೂಲಾಗಿದ್ದಾಗ ಆಚೆ ಬಂದು ಟೀ ಕುಡಿತಾ ಇರ್ತೀನಿ, ಅದೊಂಥರ ಮಜಾ ಇರುತ್ತೆ. ಸೊ ಹಾಗೆ ಆ್ಯಂಡ್ ನಮ್ಮದು 2 ಅವರ್ಸ್ ಆದಮೇಲೆ ಮ್ಯಾರಿನೇಟ್ ಆಯಿತು ಫಿಶ್ಶು. ಇವಾಗ ಫಿಶ್ ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಿಲ್ಲ, ತವಾ ಫ್ರೈ ಮಾಡ್ತಿರೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಫಿಶ್ ಹಾಕೋಣ. ಆಮೇಲೆ ನಾನು ತುಪ್ಪ ತೊಗೊಂಬಂದಿದ್ನಲ್ಲ ಅದನ್ನು ಈ ಥರ ಬಿಸಿ ಮಾಡಿ ಹಾಕ್ಕೊತೀನಿ. ಇಲ್ಲಿ ನಮಗೆ ಎಣ್ಣೆ ಕೂಡ ಬಿಸಿ ಆಯಿತು. ಇವಾಗ ಫಿಶ್ ಎಲ್ಲ ಹಾಕ್ಕೊಳ್ಳೋಣ. ಈ ಪ್ಯಾನಲ್ಲಿ ಎಷ್ಟು ಫಿಶ್ ಆದರೆ ಅಷ್ಟು ಫಿಶ್ ಹಾಕ್ಕೋಬೇಕು. ನಾವು ಯಾವಾಗಲೂ ಮಕ್ಕಳು ಜಾಸ್ತಿ ಫಿಶ್ ತಿಂತಾರೆ ಅಂತ ಹೇಳಿ ಮುಳ್ಳು ಕಮ್ಮಿ ಇರೋದನ್ನು ಪ್ರಿಫರ್ ಮಾಡ್ತೀವಿ. ಇದರಲ್ಲಂತೂ ಯಾವುದೇ ಥರ ಮುಳ್ಳು ತುಂಬ ಅಂದರೆ ತುಂಬ ಕಮ್ಮಿ ಇದೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಫ್ಲೇಮ್ನ ಮಾತ್ರ ಮೀಡಿಯಮ್ಮಲ್ಲಿ ಇಟ್ಕೊಂಡು ನಾವು 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಾವಂತೂ ಯಾವಾಗಲೂ ಎಲ್ಲ ಮೂವೀಸ್ನ ಥಿಯೇಟ್ರಿಗೆ ಹೋಗಂತೂ ನೋಡಲ್ಲ. ಸೊ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಪ್ರಭಾಸ್. ಸೊ ದಟ್ ಪ್ರಭಾಸ್ ಮೂವಿ ಯಾವುದೇ ಮೂವಿ ಬಂದರೂ ಕೂಡ ಕಂಪಲ್ಸರಿ ಥಿಯೇಟ್ರಿಗೆ ಅಂತೂ ಕರ್ಕೊಂಡು ಹೋಗ್ತೀನಿ ನಮ್ಮ ಹಸ್ಬೆಂಡ್ನ. ನಾನು ಕಲ್ಕಿ ಮೂವಿ ಬಗ್ಗೆ ರಿವ್ಯೂ ಹೇಳೋದಂದರೆ ನನ್ನ ಒಪಿನಿಯನ್ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ನಾನು ಯೋಚನೆ ಮಾಡಿದ್ದು ಏನು ಅಂತಂದರೆ, ಸೊ ಬಾಹುಬಲಿ ಮೂವಿ ಬಂತಲ್ಲ, ತುಂಬ ಚೆನ್ನಾಗಿತ್ತಲ್ಲ. ಸೊ ಆ ಥರ ಯೋಚನೆ ಮಾಡಿದ್ದೀನಿ ನಾನು. ಅಂದರೆ ಬಾಹುಬಲಿ ರೇಂಜಲ್ಲಿ ಇರ್ಬೋದು ಕಲ್ಕಿ ಮೂವಿ ಅಂತ ಹೇಳಿಬಿಟ್ಟು ಅಲ್ಲೋಗಿ ನೋಡಿದ್ರೆ ಆ ರೇಂಜಲ್ಲಿ ಇಲ್ಲವೇ ಇಲ್ಲ. ಬಟ್ ಸ್ವಲ್ಪ ಜನಕ್ಕೆ ಇಷ್ಟ ಆಯ್ತೇನೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಬಟ್ ನನಗಂತೂ ಆ ಥರ ಇಷ್ಟ ಆಗಿಲ್ಲ. ಅದು ಅಂದರೆ ಓಕೆ ಅಂತ ಅನ್ನಿಸ್ತು. ಬಟ್ ಸೆಕೆಂಡ್ ಅದೇ ಪಾರ್ಟ್ 2 ಇದೆ ಅಂತ ಹೇಳ್ತಿದಾರಲ್ಲ. ಸೊ ಮೇ ಬಿ ಪಾರ್ಟ್ 2 ಏನಾದರೂ ಚೆನ್ನಾಗಿದೆಯೇನೋ ಗೊತ್ತಿಲ್ಲ. ಸೊ ಇದರಲ್ಲಿ ಏನಂತಂದರೆ ಸ್ವಲ್ಪ ಫೈಟಿಂಗ್ ಜಾಸ್ತಿ ಇದೆ. ಆ್ಯಂಡ್ ಸೊ ಕಲ್ಕಿ ಮೂವಿ ಬಗ್ಗೆ ರಿವ್ಯೂ ಹೇಳೋದಾದರೆ ತುಂಬ ಹುಡುಗಿರ ಮೇಲೆ ಇದು ಪ್ರಯೋಗ ಮಾಡ್ತಿರ್ತಾರೆ. ಅದು ಏನಂತಂದರೆ ಸೆರಮಿಂದ ಬೇಬಿ ಕ್ರಿಯೇಟ್ ಆಗುತ್ತಲ್ಲ, ಸೊ ಅದೇ ಥರನೇ ಲ್ಯಾಬಿಂದ ಸೆರಮ್ನ ಕ್ರಿಯೇಟ್ ಮಾಡಿ ಅದನ್ನು ಆ ಹುಡುಗಿರ ಮೇಲೆ ಇಂಜೆಕ್ಟ್ ಮಾಡ್ತಾರೆ. ಸೊ 120 ಡೇಸ್ 150 ಡೇಸ್ ಬೇಬಿ ಕ್ರಿಯೇಟ್ ಆದಮೇಲೆ ಮತ್ತೆ ಆ ಹುಡುಗಿರನ್ನ ಲ್ಯಾಬ್ಗೆ ಕಳಿಸಿ ಮತ್ತೆ ಅಲ್ಲಿ ಆ ಬೇಬಿಯಿಂದ ಬಂದಿರೋ ಸೆರಮ್ನ ಮತ್ತು ಅವ್ರು ಕಲೆಕ್ಟ್ ಮಾಡಿಕೊಂಡು ಅದು ವಿಲನ್ ಇರ್ತಾರಲ್ಲ, ಸೊ ಅವರು ಬಾಡಿಗೆ ಇಂಜೆಕ್ಟ್ ಮಾಡ್ಕೊತಾರೆ. ಸೊ ಆ ಥರ ಎಲ್ಲ ಹುಡುಗಿರ ಮೇಲೆ ಈ ಥರ ಪ್ರಯೋಗ ಮಾಡ್ತಾ ಇರ್ತಾರೆ. ಸೊ 120 ಡೇಸ್ ತನಕ ಎಲ್ಲರದು ತೊಗೊಂಡಿದ್ದಾರೆ. ಒಬ್ಬ ಹುಡುಗಿ ಮಾತ್ರ 150 ಡೇಸ್ ತನಕ ತುಂಬ ಹೈಡ್ ಮಾಡಿರ್ತಾಳೆ, ಅವಳು ಹೇಳ್ಕೊಂಡಿರಲ್ಲ ಅವಳು. ಸೊ ಕಂಪ್ಲೀಟ್ ಮೂವಿ ಎಲ್ಲ ಆ ಹುಡುಗಿ ಮೇಲೇ ಇರುತ್ತೆ. ಎಲ್ಲ ಫೈಟಿಂಗ್ಗೆ ಆ ಹುಡುಗಿನ ಸೇವ್ ಮಾಡೋದು ಅದೇ ಇರುತ್ತೆ. ಸೊ ಇನ್ನು ಯಾರೆಲ್ಲ ಕಲ್ಕಿ ಮೂವಿ ನೋಡಿಲ್ಲ ಹೋಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಬಾಯ್. ಫಿಶ್ ಫ್ರೈ ನೋಡಿ ಮಾಡ್ತೀರ ನಮ್ಮ ಮಮ್ಮಿ ಮಾಡ್ಕೊಡ್ತಿದ್ದಾರೆ ಮಕ್ಕಳಿಗೆ. ನಿಮಗೆ ಮಾಡ್ಕೊಡ್ಬೇಕಾ? ಹೌದಾ, ಸರಿ. ಹಾಯ್ ಅನ್ನು. ಹಾಯ್ ದಮ್ಯ. ನೋಡ್ರಿ ಗವ್ಯ, ಹಾಯ್ ಅನ್ನು. ಏನ್ ಮಾಡ್ತಿದ್ಯಾ? ಅದೆಲ್ಲ ಕಟ್ ಮಾಡಬೇಡ. ಮಾಡಿ ನಿನ್ ಪೇಪರ್ನ ಅಷ್ಟೇ ಮಾಡಿ. ನೋಡಿ ನಮ್ಮ ಫಿಶ್ ಫ್ರೈ ಅಂತೂ ರೆಡಿ ಆಯಿತು. ತುಂಬ ಎಮ್ಮಿಯಾಗಿದೆ ಅಲ್ವಾ? ಸೊ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ, ಡೆಫಿನೆಟಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವತ್ತಂತೂ ನಮ್ಮ ಮನೇಲಿ ಮೆನು ಅನ್ನ ಸಾರು ಫಿಶ್ ಫ್ರೈ, ಸೂಪರ್ ಕಾಂಬಿನೇಷನ್. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ ಬಾಯ್ ಬಾಯ್, ಟೇಕ್ ಕೇರ್.